ಅಧ್ಯಾಯ 8. ಶಿವನ ಜ್ಞಾನ. ಶಿವನ ಉಪಾಸನೆಯಿಂದ ದೇವತೆಗಳಿಗೆ ಅವನ ದರ್ಶನ. ಸೂರ್ಯ ದೇವನಲ್ಲಿ ಶಿವನ ಪೂಜೆ ಮಾಡಿ ಅರ್ಘ್ಯದಾನದ ವಿಧಿ ಹಾಗೂ ವ್ಯಾಸಾವತಾರಗಳ ವರ್ಣನೆ. ಶ್ರೀಕೃಷ್ಣನು ಕೇಳಿದನು, ಈಗ ನಾನು ವೇದಗಳ ಸಾರ ತತ್ವವು ಭಗವಾನ್ ಶಿವನು ತನ್ನ ಶರಣಾಗತ ಭಕ್ತರಿಗಾಗಿ ಮುಕ್ತಿಗಾಗಿ ತಿಳಿಸಿದ ಶಿವಜ್ಞಾನವನ್ನು ಕೇಳಲು ಬಯಸುತ್ತಿರುವೆನು. ಪ್ರಭು ಶಿವನ ಪೂಜೆಯನ್ನು ಹೇಗೆ ಮಾಡಲಾಗುತ್ತದೆ? ಪೂಜಾದಿಗಳಲ್ಲಿ ಯಾರಿಗೆ ಅಧಿಕಾರವಿದೆ ಹಾಗೂ ಜ್ಞಾನ ಯೋಗಾದಿಗಳು ಹೇಗೆ ಸಿದ್ಧವಾಗುವವು? ಉತ್ತಮ ವ್ರತವನ್ನು ಪಾಲಿಸುವ ಮುನೀಶ್ವರರೇ, ಇದೆಲ್ಲವನ್ನು ವಿಸ್ತಾರವಾಗಿ ತಿಳಿಸಿರಿ. ಉಪಮನ್ಯು ಹೇಳಿದನು, ಭಗವಾನ್ ಶಿವನು ಸಂಕ್ಷಿಪ್ತಗೊಳಿಸಿ ಹೇಳಿದ ವೇದೋಕ್ತ ಜ್ಞಾನವನ್ನೇ ಶೈವ ಜ್ಞಾನವಾಗಿದೆ. ಅದು ನಿಂದಾ ಸ್ತುತಿಗಳಿಂದ ರಹಿತ ಹಾಗೂ ಶ್ರವಣ ಮಾತ್ರದಿಂದಲೇ ಶಿವನ ಕುರಿತು ವಿಶ್ವಾಸವನ್ನು ಉಂಟು ಮಾಡುವುದಾಗಿದೆ. ಈ ದಿವ್ಯ ಜ್ಞಾನವು ಗುರುಗಳ ಕೃಪೆಯಿಂದ ಪ್ರಾಪ್ತವಾಗುತ್ತದೆ ಮತ್ತು ಆಯಾಸವಿಲ್ಲದೆಯೇ ಮೋಕ್ಷವನ್ನು ಕೊಡುವುದಾಗಿದೆ. ನಾನು ಅದನ್ನು ಸಂಕ್ಷೇಪವಾಗಿ ತಿಳಿಸುವೆನು, ಏಕೆಂದರೆ ಅದನ್ನು ವಿಸ್ತಾರವಾಗಿ ಯಾರೂ ವರ್ಣಿಸಲಾರರು. ಹಿಂದಿನ ಕಾಲದಲ್ಲಿ ಮಹೇಶ್ವರ ಶಿವನು ಸೃಷ್ಟಿಯ ಇಚ್ಛೆಯನ್ನು ತಳೆದು ಸತ್ಕಾರ್ಯ ಕಾರಣಗಳಿಂದ ನಿಯುಕ್ತನಾಗಿ ಸ್ವತಃ ಅವ್ಯಕ್ತದಿಂದ ವ್ಯಕ್ತನಾಗಿ ಪ್ರಕಟನಾದನು. ಆಗ ಜ್ಞಾನಸ್ವರೂಪಿ ಭಗವಾನ್ ವಿಶ್ವನಾಥನು ದೇವತೆಗಳಲ್ಲಿ ಮೊಟ್ಟ ಮೊದಲ ದೇವತೆ ವೇದಪತಿ ಬ್ರಹ್ಮನನ್ನು ಉತ್ಪನ್ನ ಮಾಡಿದನು. ಬ್ರಹ್ಮದೇವರು ಉತ್ಪನ್ನರಾಗಿ ತನ್ನ ಪಿತಾ ಮಹಾದೇವನನ್ನು ನೋಡಿದರು ಹಾಗೂ ಬ್ರಹ್ಮದೇವರ ಜನಕನಾದ ಮಹಾದೇವನು ಬ್ರಹ್ಮನ ಕಡೆಗೆ ಸ್ನೇಹದಿಂದ ನೋಡಿ ಅವರಿಗೆ ಸೃಷ್ಟಿಯನ್ನು ರಚಿಸಲು ಅಪ್ಪಣೆ ಮಾಡಿದನು. ರುದ್ರದೇವರು ಕೃಪಾದೃಷ್ಟಿಯಿಂದ ನೋಡಿದಾಗ ಸೃಷ್ಟಿಯ ಸಾಮರ್ಥ್ಯದಿಂದ ಕೂಡಿಕೊಂಡು ಆ ಬ್ರಹ್ಮದೇವರು ಸಮಸ್ತ ಜಗತ್ತನ್ನು ರಚಿಸಿದರು ಹಾಗೂ ಬೇರೆ ಬೇರೆ ವರ್ಣಗಳ ಮತ್ತು ಆಶ್ರಮಗಳನ್ನು ವ್ಯವಸ್ಥೆ ಮಾಡಿದರು. ಅವರು ಯಜ್ಞಕ್ಕಾಗಿ ಸೋಮವನ್ನು ಸೃಷ್ಟಿಸಿದರು. ಸೋಮನಿಂದ ದ್ಯುಲೋಕವು ಪ್ರಾದುರ್ಭವಿಸಿತು. ಮತ್ತೆ ಪೃಥ್ವಿ, ಅಗ್ನಿ, ಸೂರ್ಯ, ಯಜ್ಞಮಯ ವಿಷ್ಣು ಮತ್ತು ಶಚೀಪತಿ ಇಂದ್ರನೇ ಮೊದಲಾದವರು ಪ್ರಕಟರಾದರು. ಅವರೆಲ್ಲರೂ ಹಾಗೂ ಇತರ ದೇವತೆಗಳು ರುದ್ರಾಧ್ಯಾಯವನ್ನು ಪಠಿಸುತ್ತಾ ರುದ್ರದೇವರನ್ನು ಸ್ತುತಿಸತೊಡಗಿದರು. ಆಗ ಭಗವಾನ್ ಮಹೇಶ್ವರನು ತನ್ನ ಲೀಲೆಯನ್ನು ಪ್ರಕಟಗೊಳಿಸಲಿಕ್ಕಾಗಿ ಅವರೆಲ್ಲರ ಜ್ಞಾನವನ್ನು ಹರಣ ಮಾಡಿ ಪ್ರಸನ್ನ ಮುಖದಿಂದ ಆ ದೇವತೆಗಳ ಮುಂದೆ ನಿಂತುಕೊಂಡರು. ಆಗ ದೇವತೆಗಳು ಮೋಹಿತರಾಗಿ ಅವನಲ್ಲಿ ನೀನು ಯಾರು ಎಂದು ಕೇಳಿದರು. ಭಗವಾನ್ ರುದ್ರನು ಹೇಳಿದನು, ಶ್ರೇಷ್ಠ ದೇವತೆಗಳಿರ, ಮೊಟ್ಟ ಮೊದಲಿಗೆ ನಾನೇ ಇದ್ದೆ, ಈಗಲೂ ಎಲ್ಲೆಡೆ ನಾನೇ ಇರುವನು ಮತ್ತು ಭವಿಷ್ಯದಲ್ಲಿಯೂ ನಾನೇ ಇರುವೆನು. ನಾನಲ್ಲದೆ ಬೇರೆ ಯಾರೂ ಇಲ್ಲ. ನಾನೇ ನನ್ನ ತೇಜದಿಂದ ಸಂಪೂರ್ಣ ಜಗತ್ತನ್ನು ತೃಪ್ತಿಪಡಿಸುವೆನು. ನನಗಿಂತ ಹೆಚ್ಚಿನವರು ಮತ್ತು ನನಗೆ ಸಮಾನರಾದವರು ಯಾರೂ ಇಲ್ಲ. ನನ್ನನ್ನು ತಿಳಿದವರು ಮುಕ್ತನಾಗಿ ಹೋಗುತ್ತಾನೆ. ಸೋಬ್ರವೀದ್ ಭಗವಾನ್ ರುದ್ರೋಹ್ಯ ಹಮೇಕಃ ಪುರಾತನಃ ಆಸಂ ಪ್ರಥಮಮೇವಾಹಂ ವರ್ತಾಮಿ ಚ ಸುರೋತ್ತಮಃ ಭವಿಷ್ಯಾಮಿ ಚ ಮತ್ತೋನ್ಯೋ ವ್ಯತಿರಿಕ್ತೋ ನ ಕಶ್ಚನ ಅಹಮೇವ ಜಗತ್ಸರ್ವಂ ತರ್ಪಯಾಮಿ ಸ್ವತೇಜಸ ತೋದಿಕಃ ಸಮೋ ನಾಸ್ತಿ ಮಾಂ ಯೋ ವೇದ ಸಾ ಮುಚ್ಯತೆ. ಹೀಗೆ ಹೇಳಿ ಭಗವಾನ್ ರುದ್ರನು ಅಲ್ಲೇ ಅಂತರ್ಧಾನನಾದನು. ದೇವತೆಗಳು ಆ ಮಹೇಶ್ವರನು ಕಾಣದಿದ್ದಾಗ ಅವರು ಸಾಮವೇದದ ಮಂತ್ರಗಳಿಂದ ಅವನನ್ನು ಸ್ತುತಿಸತೊಡಗಿದರು. ಅಥರ್ವ ಶೀರ್ಷದಲ್ಲಿ ವರ್ಣಿತವಾದ ಪಾಶುಪತ ವ್ರತವನ್ನು ಸ್ವೀಕರಿಸಿ ಆ ಅಮರರು ತಮ್ಮ ಸರ್ವಾಂಗಕ್ಕೆ ಭಸ್ಮವನ್ನು ಹಚ್ಚಿಕೊಂಡರು. ಇದನ್ನು ನೋಡಿ ಅವರ ಮೇಲೆ ಕೃಪೆ ಮಾಡಲಿಕ್ಕಾಗಿ ಪಶುಪತಿ ಮಹಾದೇವನು ತನ್ನ ಗಣಗಳು ಮತ್ತು ಉಮೆಯೊಂದಿಗೆ ದೇವತೆಗಳ ಬಳಿಗೆ ಬಂದನು. ಪ್ರಾಣಾಯಾಮದ ಮೂಲಕ ಶ್ವಾಸವನ್ನು ಜಯಿಸಿ ನಿದ್ರಾರಹಿತ ಹಾಗೂ ಪಾಪರಹಿತವಾದ ಯೋಗಿಗಳು ತಮ್ಮ ಹೃದಯದಲ್ಲಿ ದರ್ಶಿಸುವ ಮಹಾದೇವನನ್ನು ಆ ದೇವೇಶ್ವರರು ಅಲ್ಲಿ ನೋಡಿದರು. ಈಶ್ವರನ ಇಚ್ಛೆಯನ್ನು ಅನುಸರಿಸುವ ಪರಾಶಕ್ತಿ ವಾಮಲೋಚನೆ ಭವಾನಿಯನ್ನು ಕೂಡ ಅವರು ವಾಮದೇವ ಮಹೇಶ್ವರನ ವಾಮಭಾಗದಲ್ಲಿ ವಿರಾಜಿಸುತ್ತಿರುವುದನ್ನು ನೋಡಿದರು. ಸಂಸಾರವನ್ನು ತ್ಯಜಿಸಿ ಶಿವನ ಪರಮ ಪದವನ್ನು ಪಡೆದುಕೊಂಡು ನಿತ್ಯ ಸಿದ್ಧರಾದ ಗಣೇಶ್ವರರನ್ನು ದೇವತೆಗಳು ದರ್ಶಿಸಿದರು. ಅನಂತರ ದೇವತೆಗಳು ಮಹೇಶ್ವರ ಸಂಬಂಧಿ ವೈದಿಕ ಮತ್ತು ಪೌರಾಣಿಕ ದಿವ್ಯ ಸ್ತೋತ್ರಗಳಿಂದ ದೇವಿ ಸಹಿತ ಮಹೇಶ್ವರನನ್ನು ಸ್ತುತಿಸತೊಡಗಿದರು. ಆಗ ವೃಷಭಧ್ವಜ ಮಹಾದೇವನು ಆ ದೇವತೆಗಳ ಕಡೆಗೆ ಕೃಪಾಪೂರ್ವಕ ನೋಡಿ ಅತ್ಯಂತ ಪ್ರಸನ್ನನಾಗಿ ಸ್ವಭಾವತಃ ಮಧುರ ವಾಣಿಯಿಂದ ನಾನು ನಿಮ್ಮ ಮೇಲೆ ಬಹಳ ಸಂತುಷ್ಟನಾಗಿದ್ದೇನೆ ಎಂದು ನುಡಿದನು. ಆ ಪ್ರಾರ್ಥನೀಯ ಹಾಗೂ ಪೂಜ್ಯತಮ ಭಗವಾನ್ ವೃಷಭಧ್ವಜನು ಅತ್ಯಂತ ಪ್ರಸನ್ನ ಚಿತ್ತನಾಗಿರುವನೆಂದು ತಿಳಿದು ದೇವತೆಗಳು ವಂದಿಸಿ ಆದರದಿಂದ ಅವನಲ್ಲಿ ಕೇಳಿದರು. ದೇವತೆಗಳು ಹೇಳಿದರು, ಭಗವಂತನೇ, ಈ ಭೂತಳದಲ್ಲಿ ಯಾವ ಮಾರ್ಗದಿಂದ ನಿನ್ನ ಪೂಜೆಯು ನಡೆಯಬೇಕು ಮತ್ತು ಆ ಪೂಜೆಯಲ್ಲಿ ಯಾರಿಗೆ ಅಧಿಕಾರವಿದೆ ಇದೆಲ್ಲವನ್ನು ಸರಿಯಾಗಿ ತಿಳಿಸುವ ಕೃಪೆ ಮಾಡು.
ಆಗ ದೇವೇಶ್ವರ ಶಿವನು ಮುಗುಳ್ನಗುತ್ತಾ ದೇವಿಯ ಕಡೆಗೆ ನೋಡಿ ತನ್ನ ಪರಮ ಘೋರ ಸೂರ್ಯಮಯ ಸ್ವರೂಪವನ್ನು ತೋರಿಸಿದನು. ಅವನ ಆ ಸ್ವರೂಪವು ಸಮಸ್ತ ಐಶ್ವರ್ಯ ಗುಣಗಳಿಂದ ಸಂಪನ್ನವಾಗಿದ್ದು ತೇಜೋಮಯ, ಸರ್ವೋತ್ಕೃಷ್ಟ ಹಾಗೂ ಶಕ್ತಿಗಳಿಂದ, ಮೂರ್ತಿಗಳಿಂದ, ಅಂಗಗಳಿಂದ, ಗ್ರಹಗಳಿಂದ, ದೇವತೆಗಳಿಂದ ಸುತ್ತುವರಿಯಲ್ಪಟ್ಟಿತ್ತು. ಅವನಿಗೆ 8 ಭುಜಗಳಿದ್ದು 4 ಮುಖಗಳಿದ್ದವು. ಅವನ ಅರ್ಧ ಭಾಗವು ನಾರಿಯ ರೂಪದಲ್ಲಿತ್ತು. ಆ ಅದ್ಭುತ ಆಕೃತಿಯುಳ್ಳ ಆಶ್ಚರ್ಯಜನಕ ಸ್ವರೂಪವನ್ನು ನೋಡುತ್ತಲೇ ದೇವತೆಗಳೆಲ್ಲರೂ, ಸೂರ್ಯ, ಪಾರ್ವತಿ ದೇವಿ, ಚಂದ್ರ, ಆಕಾಶ, ವಾಯು, ತೇಜ, ಜಲ, ಪೃಥ್ವಿ ಹಾಗೂ ಉಳಿದ ಪದಾರ್ಥಗಳು ಕೂಡ ಶಿವನ ಸ್ವರೂಪವಾಗಿದೆ ಎಂದು ತಿಳಿದುಕೊಂಡರು. ಸಮಸ್ತ ಚರಾಚರ ಜಗತ್ತು ಶಿವಮಯವೇ ಆಗಿದೆ. ಪರಸ್ಪರ ಹೀಗೆ ಮಾತನಾಡಿಕೊಂಡು ಅವರು ಭಗವಾನ್ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಮಸ್ಕರಿಸಿದರು. ಅರ್ಘ್ಯವನ್ನು ಕೊಡುವಾಗ ಈ ಪ್ರಕಾರವಾಗಿ ನುಡಿದರು: ಯಾರ ವರ್ಣವು ಸಿಂಧೂರದಂತೆ ಇದೆಯೋ, ಮಂಡಲ ಸುಂದರವಾಗಿದೆಯೋ, ಸುವರ್ಣದಂತೆ ಕಾಂತಿಯುಳ್ಳ ಒಡವೆಗಳಿಂದ ಭೂಷಿತನಾಗಿರುವನು, ಕಣ್ಣುಗಳು ಕಮಲದಂತೆ ಇವೆಯೋ, ಕೈಯಲ್ಲಿಯೂ ಕಮಲವನ್ನು ಧರಿಸಿರುವನು, ಬ್ರಹ್ಮ, ಇಂದ್ರ ಮತ್ತು ನಾರಾಯಣ ಇವರಿಗೂ ಕಾರಣನೋ ಆ ಭಗವಂತನಿಗೆ ನಮಸ್ಕಾರಗಳು. ಸಿಂಧೂರ ವರ್ಣಾಯ ಸುಮಂಡಲಾಯ ಸುವರ್ಣವರ್ಣ ಭರಣಾಯ ತುಭ್ಯಂ ಪದ್ಮಾಭನೇತ್ರಾಯ ಸ ಪಂಕಜಾಯ ಬ್ರಹ್ಮೇಂದ್ರ ನಾರಾಯಣ ಕಾರಣಾಯ. ಹೀಗೆ ಹೇಳಿ ಉತ್ತಮ ರತ್ನಗಳಿಂದ ತುಂಬಿದ ಸುವರ್ಣ, ಕುಂಕುಮ, ದರ್ಬೆ ಮತ್ತು ಪುಷ್ಪಗಳಿಂದ ಕೂಡಿದ ನೀರನ್ನು ಚಿನ್ನದ ಪಾತ್ರೆಯನ್ನೆತ್ತಿಕೊಂಡು ಆ ದೇವೇಶ್ವರನಿಗೆ ಅರ್ಘ್ಯವನ್ನು ಕೊಟ್ಟು ಹೀಗೆ ಪ್ರಾರ್ಥಿಸಬೇಕು: ಭಗವಂತನೇ, ನೀನು ಪ್ರಸನ್ನನಾಗು. ನೀನು ಎಲ್ಲರ ಆದಿಕಾರಣನಾಗಿರುವೆ. ನೀನೇ ರುದ್ರನು, ವಿಷ್ಣು, ಬ್ರಹ್ಮ ಮತ್ತು ಸೂರ್ಯ ರೂಪನಾಗಿರುವೆ. ಗಣಗಳ ಸಹಿತ ಶಾಂತ ಶಿವನಾದ ನಿನಗೆ ನಮಸ್ಕಾರ. ಪ್ರದತ್ತಮಾದಾಯ ಸ ಹೇಮಪಾತ್ರಂ ಪ್ರಶಸ್ತಮರ್ಘ್ಯಂ ಭಗವನ್ ಪ್ರಸೀದ. ನಮಃ ಶಿವಾಯ ಶಾಂತಾಯ ಸ ಗಣಯಾದಿ ಹೇತವೇ. ರುದ್ರಾಯ ವಿಷ್ಣವೇ ತುಭ್ಯಂ ಬ್ರಹ್ಮಣೇ ಸೂರ್ಯಮೂರ್ತೆಯೇ. ಏಕಾಗ್ರ ಚಿತ್ತನಾಗಿ ಸೂರ್ಯಮಂಡಲದಲ್ಲಿ ಶಿವನ ಪೂಜೆ ಮಾಡಿ ಪ್ರಾತಃ ಕಾಲ, ಮಧ್ಯಾಹ್ನ ಮತ್ತು ಸಾಯಂಕಾಲಗಳಲ್ಲಿ ಅವನಿಗಾಗಿ ಅರ್ಘ್ಯವನ್ನು ಕೊಟ್ಟು ಪ್ರಣಾಮ ಮಾಡುವವನಿಗೆ ಮತ್ತು ಈ ಶ್ರವಣ ಸುಖದ ಶ್ಲೋಕಗಳನ್ನು ಪಠಿಸುವವನಿಗೆ ಯಾವುದೂ ದುರ್ಲಭವಿಲ್ಲ. ಅವನು ಭಕ್ತನಾಗಿದ್ದರೆ ಅವಶ್ಯವಾಗಿ ಮುಕ್ತನಾಗುವನು. ಅದಕ್ಕಾಗಿ ಪ್ರತಿದಿನವೂ ಶಿವರೂಪಿ ಸೂರ್ಯನನ್ನು ಪೂಜಿಸಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗಾಗಿ ಮನ, ವಾಣಿ ಹಾಗೂ ಕ್ರಿಯೆಗಳಿಂದ ಅವನನ್ನು ಆರಾಧಿಸಬೇಕು. ಅನಂತರ ಮಂಡಲದಲ್ಲಿ ವಿರಾಜಮಾನನಾದ ಮಹೇಶ್ವರನು ದೇವತೆಗಳ ಕಡೆ ನೋಡಿ ಅವರಿಗೆ ಸಂಪೂರ್ಣ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದ ಶಿವಶಾಸ್ತ್ರವನ್ನು ಕರುಣಿಸಿ ಅಲ್ಲೇ ಅಂತರ್ಧಾನನಾದನು. ಆ ಶಾಸ್ತ್ರದಲ್ಲಿ ಶಿವಪೂಜೆಯ ಅಧಿಕಾರವನ್ನು ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರಿಗೆ ಕೊಡಲಾಗಿದೆ. ಇದನ್ನು ತಿಳಿದುಕೊಂಡು ದೇವೇಶ್ವರ ಶಿವನಿಗೆ ಪ್ರಣಾಮ ಮಾಡಿ ದೇವತೆಗಳು ಬಂದ ಹಾಗೆಯೇ ಹೊರಟು ಹೋದರು. ಅನಂತರ ದೀರ್ಘಕಾಲದ ಬಳಿಕ ಆ ಶಾಸ್ತ್ರವು ಲುಪ್ತವಾದಾಗ ಭಗವಾನ್ ಶಂಕರನ ತೊಡೆಯಲ್ಲಿ ಕುಳಿತಿರುವ ಮಹೇಶ್ವರಿ ಶಿವೆಯು ಪತಿಯಲ್ಲಿ ಅದರ ವಿಷಯದಲ್ಲಿ ಕೇಳಿದಳು. ಆಗ ದೇವಿಯಿಂದ ಪ್ರೇರಿತನಾಗಿ ಚಂದ್ರಭೂಷಣ ಮಹಾದೇವನು ವೇದಗಳ ಸಾರವನ್ನು ತೆಗೆದು ಸಮಸ್ತ ಆಗಮಗಳಲ್ಲಿ ಶ್ರೇಷ್ಠವಾದ ಶಾಸ್ತ್ರವನ್ನು ಉಪದೇಶಿಸಿದನು. ಮತ್ತೆ ಆ ಪರಮೇಶ್ವರನ ಅಪ್ಪಣೆಯಂತೆ ನಾನು, ಗುರುದೇವ ಅಗಸ್ತ್ಯರು ಮತ್ತು ಮಹರ್ಷಿ ದದೀಚಿಗಳು ಲೋಕದಲ್ಲಿ ಈ ಶಾಸ್ತ್ರವನ್ನು ಪ್ರಚಾರ ಮಾಡಿದೆವು. ಶೂಲಪಾಣಿ ಮಹಾದೇವನು ಕೂಡ ಯುಗ ಯುಗಗಳಲ್ಲಿ ಭೂತಳದಲ್ಲಿ ಅವತರಿಸಿ ತನ್ನ ಆಶ್ರಿತ ಜನರ ಮುಕ್ತಿಗಾಗಿ ಜ್ಞಾನದ ಪ್ರಸಾರ ಮಾಡುತ್ತಾನೆ. ಋಭು, ಸತ್ಯ, ಭಾರ್ಗವ, ಅಂಗಿರ, ಸವಿತಾ, ಮೃತ್ಯು, ಇಂದ್ರ, ಮುನಿವರ್ಯ ವಸಿಷ್ಠ, ಸಾರಸ್ವತ, ತ್ರಿಧಾಮ, ಮುನಿಶ್ರೇಷ್ಠ, ತ್ರಿವೃತ್, ಶತತೇಜ, ಸಾಕ್ಷಾತ್ ಧರ್ಮಸ್ವರೂಪಿ ನಾರಾಯಣ, ಸ್ವರಕ್ಷ, ಬುದ್ಧಿವಂತನಾದ ಅರುಣಿ, ಕೃತಂಜಯ, ಭರದ್ವಾಜ, ಶ್ರೇಷ್ಠ ವಿದ್ವಾನ್ ಗೌತಮ, ಶ್ರವ ಮುನಿ, ಪವಿತ್ರ ಸೂಕ್ಷ್ಮಾಯಣಿ, ತೃಣಬಿಂದು ಮುನಿ, ಕೃಷ್ಣ, ಶಕ್ತಿ, ಶಾಕ್ತೇಯ, ಉತ್ತರ, ಜಾತೂಕರ್ಣ್ಯ ಮತ್ತು ಸಾಕ್ಷಾತ್ ನಾರಾಯಣ ಸ್ವರೂಪ ಕೃಷ್ಣ ದ್ವೈಪಾಯನ ಮುನಿ ಇವೆಲ್ಲವೂ ವ್ಯಾಸಾವತಾರವಾಗಿವೆ. ಇನ್ನು ಕ್ರಮವಾಗಿ ಕಲ್ಪ ಯೋಗೇಶ್ವರರ ವರ್ಣನೆಯನ್ನು ಕೇಳು. ಲಿಂಗ ಪುರಾಣದಲ್ಲಿ ದ್ವಾಪರದ ಅಂತ್ಯದಲ್ಲಿ ಆಗುವ ಉತ್ತಮ ವ್ರತಧಾರಿ, ವ್ಯಾಸಾವತಾರ ಹಾಗೂ ಯೋಗಾಚಾರ್ಯ ಅವತಾರಗಳ ವರ್ಣನೆ ಇದೆ. ಭಗವಾನ್ ಶಿವನ ಶಿಷ್ಯರಲ್ಲಿ ಪ್ರಸಿದ್ಧರಾದವರ ವರ್ಣನೆ ಇದೆ. ಆ ಅವತಾರಗಳಲ್ಲಿ ಭಗವಂತನ ಮುಖ್ಯ ರೂಪದಿಂದ 4 ಮಹಾ ತೇಜಸ್ವಿ ಶಿಷ್ಯರಾಗುವರು. ಮತ್ತೆ ಅವರ 100,000 ಶಿಷ್ಯ ಪ್ರಶಿಷ್ಯರಾಗುವರು.
ಲೋಕದಲ್ಲಿ ಅವರ ಉಪದೇಶಕ್ಕನುಸಾರ ಭಗವಾನ್ ಶಿವನ ಆಜ್ಞೆಯನ್ನು ಪಾಲಿಸುತ್ತಾ ಅತ್ಯಂತ ಭಕ್ತಿಯಿಂದ ಭಾವಿತರಾಗಿ ಭಾಗ್ಯವಂತರಾದ ಪುರುಷರು ಮುಕ್ತರಾಗುತ್ತಾರೆ. ಇಲ್ಲಿಗೆ ಅಧ್ಯಾಯ 8 ಸಂಪೂರ್ಣವಾಯಿತು.